ನಮಸ್ಕಾರ ರೀ, ಹೆಂಗದಿರಿ? ಉತ್ತರ ಕರ್ನಾಟಕದ ಸುದ್ದಿ ತಗೊಂಡು ಮತ್ತ ಬಂದೀವಿ ಚಾಚೂಡ ಸುದ್ದಿ ನೋಡ ವಿಶೇಷ ಕಾರ್ಯಕ್ರಮದಾಗ. ನಾನು ರಾಧಾ ಹಿರೇಗೌಡರ್. ಹಾಗಾದ್ರ ಇವತ್ತಿನ ಖಡಕ್ ಸುದ್ದಿ ನೋಡೋಮ ಬರ್ರಿ. ಬಳ್ಳಾರಿ ಉಪಚುನಾವಣಾ ಅಖಾಡ ಬಹಿರಂಗ ಪ್ರಚಾರ ಮುಗೀತು. ಇನ್ನೇನಿದ್ರು ಮನೆ ಮನೆಗೆ ಹೋಗಿ ಮತದಾರನ ಒಲಿಸೋ ಕಸರತ್ತು. ಕಡಿ ದಿನ ಶ್ರೀರಾಮುಲು ವಿರುದ್ಧ ಕಾಂಗ್ರೆಸ್ ಕಂಪ್ಲೇಂಟ್. ಬಿಜೆಪಿಲಿಂದ ಹೇಮಾ ಮಾಲಿನಿ ರೋಡ್ ಶೋ. ಗಣಿ ನಾಣ್ಯಾಗ ಫ್ಯಾನ್ ಹವಾನು ಜೋರಾಗೈತಿ. ಲಗ್ನಾಗಿ ತಿಂಗಳು ಕಳೆದಿಲ್ಲ, ಗೆಳೆಯರ್ನ ಕರ್ಕೊಂಡು ಗಂಡನ ಹೆಂಡತಿಗೆ ಬಡದಾನ. ವರದಕ್ಷಿಣ ಕಾಟಕ್ಕ ಬಾಗಲಕೋಟೆ ಹೆಣ್ಮಗಳು ದವಾಖಾನಿ ಸೇರ್ಯಾಳ. ಯಾದಗಿರಿಯಾಗ ಹರಿಯಕ್ ಬಂದ ಮಗ ಮನಿಯಿಂದ ಮಾಯ ಆಗ್ಯಾನ. ನಿಧಿಗಳರ ಕಿತಾಪತಿ ಅಂತಾರ ಊರಾನ್ ಮಂದಿ. ಕೈಯಾಗ ಫೋಟೋ ಹಿಡ್ಕೊಂಡು ಕಾಯಕತ್ತಾರ ಮನಿ ಮಂದಿ. ಕಡಿ ದಿವಸ ಧಾಮ್ ಧೂಮ್ ಪ್ರಚಾರ. ಮತದಾರನ ಮನಸ್ಸು ಯಾರ್ ಕಡೆ ಐತಿ? ಗಣಿ ನಾಡ್ನಾಗಿನ ಗಪ್ ಚುಪ್ ಕಸರತ್. ಬಳ್ಳಾರಿ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರದ ಕಸರತ್ತು ಮುಗಿದು ಹೋತು. ಇನ್ನೇನಿದ್ರು ಮನೆ ಮನೆಗೆ ಹೋಗಿ ಮತದಾರ ಮಂದಿ ಮನಸ್ಸು ಬಲಿಸಬೇಕು. ಕಡೆ ದಿವಸ ಅಂತ ಹೇಳಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಶ್ರೀರಾಮುಲು ಕಡೆ ಮಂದಿ ಜೋರಾಗ ಪ್ರಚಾರ ಮಾಡಿದ್ರು. ಬಿಜೆಪಿ ಕ್ಯಾಂಡಿಡೇಟ್ ಗಾದಿಲಿಂಗಪ್ಪನ ಪರವಾಗಿ ಹೇಮಾ ಮಾಲಿನಿ ರೋಡ್ ಶೋ ನಡೆಸಿದ್ದು ವಿಶೇಷ ಆಗಿತ್ತು ನೋಡ್ರಿ. ಹಂಗ ಮುಖ್ಯಮಂತ್ರಿ ಸದಾನಂದ ಗೌಡರು ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪನು ರೋಡ್ ಶೋ ಮಾಡಿದ್ರು. ಇನ್ನ ಕಾಂಗ್ರೆಸ್ ಅಭ್ಯರ್ಥಿ ರಾಮ್ ಪ್ರಸಾದ್ ಊರೂರು ಸುತ್ತಿ ಪ್ರಚಾರ ಮಾಡಿದ್ರು. ಅನಿಲ್ ಲಾಡ್ ಮತ್ತ ಕೈ ಪಾರ್ಟಿ ಲೀಡರ್ ಮಂದಿ ರಾಮ್ ಪ್ರಸಾದ್ ಪರವಾಗಿ ವೋಟ್ ಕೇಳಿದ್ರ. ಇನ್ನ ಫ್ಯಾನ್ ಅಂತೂ ಇವತ್ತು ಗಣಿ ನಾಡ್ನ್ಯಾಗ ಬಿರುಗಾಳಿ ಬೀಸ್ದಂಗ ಬೀಸ್ತು. ಶ್ರೀರಾಮುಲು ಕೂಡ ಶಾಂತಾ ಮತ್ತ ಸೋಮಶೇಖರ್ ರೆಡ್ಡಿ ಬೀದಿ ಬೀದಿ ಸುತ್ತಿ ಫ್ಯಾನ್ ಗುರ್ತಿಗ ವೋಟ್ ಹಾಕ್ರಿ ಅಂತ ಪ್ರಚಾರ ಮಾಡಿದ್ರು. ಇನ್ನ ಸಂಜಿ ಹೊತ್ನ್ಯಾಗ ಜೆಡಿಎಸ್ ಲೀಡರ್ ಜಮೀರ್ ಅಹಮದ್ ಶ್ರೀರಾಮುಲು ಪರವಾಗಿ ಪ್ರಚಾರ ಮಾಡಿದ್ದು ಸ್ಪೆಷಲ್ ಆಗಿತ್ತು. ಒಟ್ನ್ಯಾಗ ಕಡೆ ದಿವಸ ಅಂತ ಎಲ್ಲಾರು ಧಾಮ್ ಧೂಮ್ ಪ್ರಚಾರ ಮಾಡಿ ಮುಗಿಸ್ಯಾರ. ಇನ್ನ ಕೌಲ್ ಬಜಾರ್ನ್ಯಾಗ ಮತದಾರ ಮಂದಿಗ ಹಂಚಲಿಕ್ಕ ವಯ್ಯಾಕತ್ತಿದ 5 ಲಕ್ಷ ರೂಪಾಯಿ ಡಿಸಿ ಸಾಹೇಬ್ರು ಜಪ್ತಿ ಮಾಡ್ಯಾರ. ಎಲೆಕ್ಷನ್ ರೊಕ್ಕ ಹಂಚುದಕ್ಕ ಲಗಾಮ್ ಹಾಕಕ ಡಿಸಿ ಸಾಹೇಬ್ರು ಮುಂದಾಗ್ಯಾರ. बाजार की पूरी आवाम आज साबित कर दली कि श्रीरामुलु साहब कम से कम 25 वोटा दे देते हैं. आज इतने भी आवाम इधर है, कौन भी बगैर पैसे के ಬಳ್ಳಾರಿ ಉಪಚುನಾವಣಾ ಎಲೆಕ್ಷನ್ಗ ಬಹಿರಂಗ ಪ್ರಚಾರ ಏನಿತ್ತು ಅದು ಇವತ್ತು ಮುಗಿದೈತಿ. ನಾಳೆಯಿಂದ ಮನೆ ಮನೆಗೆ ಹೋಗಿ ಎಲ್ಲ ಅಭ್ಯರ್ಥಿಗಳು ತಮ್ಗೆ ವೋಟ್ ಹಾಕ್ರಿ ಅಂತ ಮತ ಕೇಳ್ತಾರ. ಆದರೆ ಇವತ್ತು ಬಹಿರಂಗ ಪ್ರಚಾರ ಹ್ಯಾಂಗಿತ್ತು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಮ ನಮ್ಮ ಪ್ರತಿನಿಧಿ ಶ್ರೀನಾಥ್ ಅವರಿಂದ, ನರಸಿಂಹಮೂರ್ತಿ ಅವರಿಂದ. ಬನ್ನಿ ನರಸಿಂಹಮೂರ್ತಿ, ಈಗ ನಮ್ಮ ಜೋಡಿ ನೇರ ಸಂಪರ್ಕದಾಗ ಅದಾರ. ನರಸಿಂಹಮೂರ್ತಿ, ಕಡೆ ದಿನ ಇವತ್ತು ಬಹಿರಂಗ ಪ್ರಚಾರಕ್ಕೆ ಹೆಂಗಿತ್ತು? ಯಾವ್ಯಾವ ಪಾರ್ಟಿಗಳು ಮುಂದಿದ್ದು ಪ್ರಚಾರದಾಗ? ರಾಧಾ, ಒಟ್ಟಾರೆ ಹೆಂಗಂತಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಒಬ್ಬರ ಮ್ಯಾಗ ಒಬ್ರು ಕೆಸ ಎರಚಾಟ ಕೆಲಸ ದಿನೇ ದಿನೇ ನಡೆದೈತೆ. ಅದು ಇಂದು ಕೂಡ ಹಂಗ ನಡೆದೈತಿ. ಮತ್ತೆ ಇವತ್ತು ಏನಂತ ಬಂದಂದ್ರೆ ಜಮೀರ್ ಅಹಮದ್ ರಾಮುಲು ಪರ ಮಾತಾಡಿ ಕಾಂಗ್ರೆಸ್ ಅನಿಲ್ ಲಾಡ ಮತ್ತು ಕಾಂಗ್ರೆಸ್ ಕೆಟ್ಟದಾಗಿ ಬೈದಾರ. ಇದ್ರ ಸಂಬಂಧ ಈ ಕಾಂಗ್ರೆಸ್ ಕೂಡ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ನೀಡ್ಯಾರ. ಇದ್ರ ಸಂಬಂಧ ಹೇಳೋದಂದ್ರೆ ಮುಂಜಾನಿಂದ ಒಬ್ಬರ ಮ್ಯಾಗ ಒಬ್ರು ಕೆಸ ಎರಚಾಟ ಮಾಡೋದು ಹಂಗ ಮುಂದೆ ಹರಿದೈತೆ ರಾಧಾ. ಮತ್ತು ಮುಂಜಾನಿಂದ ನಟಿ ಹೇಮಾ ಮಾಲಿನಿ ಬಂದು ಊರೂರಾಗ ಮನೆ ಮುಂದೆ ಬಂದು ಬಹಿರಂಗ ಪ್ರಚಾರ ಮಾಡಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಂತ ಹೊಳ್ಳಿ ಬೆಳ ಕೇಳ್ಯಾರ. ಮತ್ತು ಇದೇ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಏನಿದಾರ ಕಾಂಗ್ರೆಸ್ ಅಭ್ಯರ್ಥಿ ರಾಮ್ ಪ್ರಸಾದ್ ಪರ ಏನು ಅನಿಲ್ ಲಾಡ್ ಸೇರಿದಂತೆ ವಿವಿಧ ಮುಖಂಡರು ಕೂಡ ತಮ್ಮ ಅಭ್ಯರ್ಥಿಗೆ ಮತಯಾಚನೆ ಮಾಡುವಂತ ಕೇಳುವಂತ ಕೆಲಸ ಮಾಡಿದ್ರು. ಇದೆಲ್ಲದರ ಮಧ್ಯೆ ಇದೀಗ ತಾನೇ ಒಂದು 10 ನಿಮಿಷ ಕೆಳಗೆ ಮುಗಿದಂತ ರಾಮುಲು ಪ್ರಚಾರದಲ್ಲಿ ಜಮೀರ್ ಅಹಮದ್ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಗಾದಿಲಿಂಗಪ್ಪ ಮತ್ತು ಏನು ಜಮೀರ್ ಅಹಮದ್ ಅವರು ಮತ್ತು ಏನು ಕಾಂಗ್ರೆಸ್ ಅಭ್ಯರ್ಥಿ ಏನು ಬೈದಾಡಿದ್ದಾರೆ. ಇದ್ರ ಸಂಬಂಧ ಕಾಂಗ್ರೆಸ್ ಅವರು ಬಂದು ಏನು ಕಂಪ್ಲೇಂಟ್ ನೀಡಿ ಇದು ದೊಡ್ಡ ವಿವಾದ ಆಗುವಂತ ಎಲ್ಲ ಲಕ್ಷಣಗಳು ಸೇರಿಕೊಂಡಿದೆ ರಾಧಾ. ಓಕೆ ನರಸಿಂಹಮೂರ್ತಿ ಅವರ, ಇಲ್ಲಿ ಮಠ JDS ಕುಮಾರಸ್ವಾಮಿ ಅವರು ಏನದರ ಅವರು ಶ್ರೀರಾಮುಲು ಪರವಾಗಿ ಪ್ರಚಾರ ಮಾಡ್ತಾರ, ಅವರಿಗೆ ತಮ್ಮ ಬೆಂಬಲ ಕೊಡ್ತಾರ ಅನ್ನೋದಿತ್ತು. ಆದ್ರೆ ಪಕ್ಷೇತರ ಅಭ್ಯರ್ಥಿಗೆ ಮಾತ್ರ ನೀವು ವೋಟ್ ಹಾಕ್ರಿ ಅಂತ ಅಷ್ಟೇ ಹೇಳಿದ್ರು. ಈಗ ಜಮೀರ್ ಅಹಮದ್ ಅವ್ರು ಬಂದು ಶ್ರೀರಾಮುಲು ಪರವಾಗಿ ಪ್ರಚಾರ ಮಾಡಕುಂತಾರ. ಇದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತಂತೀರಿ?
ರಾಧಾ ಒಟ್ಟಾರೆ ಹೆಂಗಂತಂದ್ರೆ ರಾಜಕೀಯದಲ್ಲಿ ಏನೆಲ್ಲ ಆಗ್ಬಹುದು ಅನ್ನೋದಕ್ಕೆ ಇವತ್ತಿನ ಘಟನೆಯ ಕಾರಣ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಜಮೀರ್ ಅಹಮದ್ ಅವರು ಏನು ರಾಮುಲು ಪರ ಪ್ರಚಾರ ಮಾಡೋದ್ರಿಂದ ಇದನ್ನ ಸ್ಪಷ್ಟವಾಗಿ ಇಲ್ಲಿ ಏನಾಗ್ತದೆ, ಕುಮಾರಸ್ವಾಮಿ ಮತ್ತು ರಾಮುಲು ಅವರ ಸಂಬಂಧ ಮತ್ತೆ ಗಟ್ಟಿಯಾಗಿದೆ ಅಂತ ಹೇಳ್ಬೋದಾಗಿದೆ. ಹಿಂದೊಮ್ಮೆ ಕುಮಾರಸ್ವಾಮಿ ಅವರು ಬಳ್ಳಾರಿಗೆ ಬಂದು ಏನ್ ಹೇಳಿದ್ರು, ಪಕ್ಷೇತರ ಅಭ್ಯರ್ಥಿಗೆ ನಿಮ್ಮ ಮತ ನೀಡಿ ಅಂತ ಮಾತ್ರ ಹೇಳಿದರು. ಆದರೆ ಇಂದು ಸಂಪೂರ್ಣವಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರ್ಯನಾರಾಯಣ ರೆಡ್ಡಿ ಮತ್ತು ಜಮೀರ್ ಅಹಮದ್ ಅವರು ರಾಮುಲು ಪರ ಪದಯಾಚನೆ ಮಾಡುವ ಮೂಲಕ ಸಂಪೂರ್ಣವಾಗಿ ರಾಮುಲು ತಮಗೆ ಬೆಂಬಲ ನೀಡಿದ್ದಾರೆ ಅನ್ನೋಂಥ ಮಾಹಿತಿ ಸ್ಪಷ್ಟವಾಗಿ ಸಂದೇಶ ಜನರಿಗೆ ರವಾನೆಯಾಗಿದೆ. ಮತ್ತು ಇದರಿಂದ ಶ್ರೀರಾಮುಲು ಕೂಡ ಮುಂದೊಂದು ದಿನ ಜೆಡಿಎಸ್ಗೆ ಸೇರ್ತಾರೆ ಅನ್ನೋಂಥ ಮಾಹಿತಿ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ರಾಧಾ ಒಟ್ಟಾರೆ ಹೇಳಬೇಕಂದ್ರೆ ತಮ್ಮ ಅಭ್ಯರ್ಥಿಗಳು ಶತಾಯಗತವಾಗಿ ಗೆಲ್ಲಲೇಬೇಕು ಅನ್ನೋಂಥ ಉದ್ದೇಶ ಎಲ್ಲ ಅಭ್ಯರ್ಥಿಗಳ ಪರ ಬಂದಂತಹ ಮುಖಂಡರು ತಮ್ಮ ಅಭ್ಯರ್ಥಿ ಗೆಲ್ಲಲೇಬೇಕಂತೇಳಿ ಮತದಾರ ಓಲೈಕೆಗೆ ನಾನಾ ಕಸರತ್ತು ನಡೆಸಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಬೆಳಗ್ಗೆ 1,83,000 ರೂಪಾಯಿ ಮತ್ತು ಈಗ ಸಂಜೆ 3.5 ಲಕ್ಷ ರೂಪಾಯಿನ ಏನು ಮತದಾರರಿಗೆ ಹಂಚಲಿಕ್ಕೆ ತಂದಿರ್ತಕ್ಕಂಥ ಹಣವನ್ನು ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಈ ಹಣ ಸಂಪೂರ್ಣವಾಗಿ ರಾಮುಲು ಅಥವಾ ಬಿಜೆಪಿ ಪರದಂತ ಹೇಳಾಗ್ತಾ ಇಲ್ಲ. ಯಾಕಂದ್ರೆ ಹಣ ಸಿಕ್ಕ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ರಾಮುಲು ಅವರ ಪಾಂಪ್ಲೆಟ್ಸ್ ಮತ್ತು ಯಡಿಯೂರಪ್ಪ ಇರುವಂತ ಭಾವಚಿತ್ರ ಇರುವಂತಹ ಟಿ ಶರ್ಟ್ಗಳು ತರ್ತಿದೆ. ಹೀಗಾಗಿ ಈ ಹಣ ಯಾರ್ದು ಅನ್ನೋದು ಈವರೆಗೂ ನಿಗೂಢವಾಗಿದೆ. ಆದರೆ ಹಣ ಸಿಕ್ಕಂತ ಸಂದರ್ಭದಲ್ಲಿ ಆರೋಪಿಗಳು 5 ಜನ ಕೂಡ ಪರಾರಿಯಾಗಿರೋದು ಇಲ್ಲಿ ವಿಶೇಷವಾಗಿದೆ. ಇದೆಲ್ಲದರ ಮಧ್ಯೆ ಇದೆಲ್ಲ ಬೆಳಗ್ಗಿಂದ ನೋಡ್ತಕ್ಕಂಥ ಡಿಸಿ ಏನ್ ಮಾಡಿದೆ ಅಂದ್ರೆ ಕೊನೆಗೆ ತಾವೇ ರೋಡಿಗೆ ಇಳಿದು ಪ್ರತಿಯೊಂದು ವಾಹನವನ್ನು ಚೆಕ್ ಮಾಡುವ ಮೂಲಕ ತಾವೊಬ್ಬ ನಿಷ್ಠಾವಂತ ಅಧಿಕಾರಿ ಅನ್ನೋದು ಕೂಡ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ರಾಧಾ, ನರಸಿಂಹಮೂರ್ತಿ, ಬಳ್ಳಾರಿ ಎಲೆಕ್ಷನ್ ಅಂದ್ರೆ ಅಲ್ಲಿ ಹೆಂಡ ರೊಕ್ಕ ಕುಣಿದು ಹೆಂಗ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಕುಣಿತೈತಿ. ಇದನ್ನ ತಡೆಯಾಕ ಡಿಸಿ ಸಾಹೇಬ್ರಾಗಿರ್ಬೇಕು, ಇಲ್ಲಾಂದ್ರೆ ಚುನಾವಣಾ ಅಧಿಕಾರಿಗಳಾಗಿರ್ಬೋದು. ಹೆಂಗ ಏನ್ ಕ್ರಮ ಕೈಗೊಂಡಾರಂತ ಏನ್ ಹೇಳ್ತಾರ ಅವರು? ರಾಧಾ, ಡಿಸಿ ಮತ್ತು ಎಸಿ ಸೇರಿದಂತೆ ಎಸ್ಪಿ ಕೂಡ ಇದಕ್ಕೆಲ್ಲ ಹಲವಾರು ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಜನ ಕೂಡ ದುಡ್ಡಿಗೆ ಒಂದು ಮತದಾನ ಮಾಡುವಂತ ನಿಲುವನ್ನು ಹೊಂದಿರೋ ಕಾರಣ ಯಾವುದೇ ಪಕ್ಷದ ಅಭ್ಯರ್ಥಿ ಬಂದು ಹಣ ನೀಡಿದಾಗ ಅವ್ರು ಯಾರು ಒಳ್ಳೆ ಅಂದೆ ತಮ್ಮ ಹಣವನ್ನು ತಾವು ಸ್ವೀಕರಿಸ್ತಾ ಇದ್ದಾರೆ. ಆದ್ರೆ ಮತದಾನ ಯಾರಿಗೆ ಮಾಡ್ತಾರೆ ಅನ್ನೋದು ಮಾತ್ರ ವಿಶೇಷವಾಗಿದೆ. ಈಗಾಗಲೇ KSRP ತುಕಡಿ ಏನು ಹೋಮ್ ಗಾರ್ಡ್ ಸೇರಿದಂತೆ ದೇಶದ ಏನು ದೇಶಗಳಂತ ಸೈನಿಕರು ಕೂಡ ಇಲ್ಲಿ ಬಂದು ಏನು ಭದ್ರತೆಯನ್ನು ನೀಡ್ತಾ ಇದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಬಗ್ಗದಂತ ಅಭ್ಯರ್ಥಿಗಳು ತಮ್ಮದೇ ಆದಂತ ರೀತಿಯಲ್ಲಿ ಹಣ ಹಂಚುವ ಕೆಲಸವನ್ನು ಮುಂದುವರಿಸಿದ್ದಾರೆ. ಹಣ ಹೆಂಡದ ಹೊಳೆ ಸಂಪೂರ್ಣವಾಗಿ ಹರಿದಾಡ್ತಿದೆ. ಇದಕ್ಕೆ ಜನ ಕೂಡ ಒಂದು ರೀತಿಯಾಗಿ ಸಹಮತ ನೀಡಿದ್ದಾರೆ. ಯಾಕಂತಂದ್ರೆ ಜನ ಕೂಡ ಏನಂದ್ರೆ ಯಾರು ಗೆದ್ರು ನಮ್ಗೆ ಏನು ಮಾಡ್ತಾರೆ ಅನ್ನೋದು ಇಲ್ಲಿ ಅವರಿಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಅವ್ರು ಹೇಳೋದು ಒಂದೇ, ನಾವು ಯಾರು ಏನ್ ಕೊಟ್ಟರು ಕೂಡ ನಾವು ತೆಗೆದುಕೊಳ್ತೇವೆ, ಆದ್ರೆ ನಾವು ಹಾಕೋದು ಯಾರಿಗೆ ಆಗ್ತಂಬುದು ನಮಗೆ ಬಿಟ್ಟಂತ ವಿಚಾರ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಮತದಾರ ಹೇಳ್ತಾ ಇದ್ದೇನೆ. ರಾಧಾ, ನರಸಿಂಹಮೂರ್ತಿ, ಈಗ ಕಮಲ ಮತ್ತು ಫ್ಯಾನ್ ಹವಾದಾಗ ಎಲ್ಲೋ ಕೈ ಒಂದ್ ಸ್ವಲ್ಪ ಹಗರಾಯ್ತು ಅಂತ ಅನಿಸ್ತದೆ ಏನ್ರಿ ಪ್ರಚಾರದಾಗ? ಇಲ್ಲ ರಾಧಾ, ಈಗಾಗಲೇ ಯಾವ ನಿರ್ಧಾರಕ್ಕೂ ನಾವು ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಪ್ರತಿಷ್ಠಿತ ಕಣದಲ್ಲಿ 3 ಅಭ್ಯರ್ಥಿಗಳು ತಮ್ಮ ಅಭ್ಯರ್ಥಿ ಗೆಲ್ಲಬೇಕಂತೇಳಿ ಮತ್ತು ಅಭ್ಯರ್ಥಿಗಳು ಕೂಡ ತಾವೇ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಶತಾಯಗತಾಯ ಏನು ಪ್ರಯತ್ನ ಮಾಡ್ತಾ ಇದೆ. ಇಂದು ಕೌಲ್ ಬಜಾರಲ್ಲಿ ಮುಸ್ಲಿಂ ಮತದಾರರನ್ನು ಓಲೈಸಬೇಕು ಅನ್ನೋ ನಿಟ್ಟಿನಲ್ಲಿ 3 ಅಭ್ಯರ್ಥಿಗಳು ಏನು ರೋಡ್ ಶೋ ಮಾಡಿದ್ರು. 3 ಅಭ್ಯರ್ಥಿಗಳು ಕೌಲ್ ಬಜಾರಲ್ಲೇ ರೋಡ್ ಶೋ ಮಾಡಿದ್ರು. ಇಲ್ಲಿಯ ಮತದಾರ ಡಿಸೈಡ್ ಫ್ಯಾಕ್ಟರ್ ಏನಿದ್ದಾರೆ ಅವರೇ ಮುಸ್ಲಿಮರಾಗಿರೋದ್ರಿಂದ ಕಂಪಲ್ಸರಿ ಆಗಿ ಮುಸ್ಲಿಮರ ಮತವನ್ನು ತಾವು ಪಡೆದ್ರೆ ವಿಜಯಶಾಲಿ ಆಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಏನು ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ಕೌಲ್ ಬಜಾರ್ನಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ. ಏನು ಯಾವುದೇ ಅಭ್ಯರ್ಥಿ ಗೆದ್ದರೂ ಕೂಡ ಕೇವಲ 1,000 ಅಥವಾ 2,000 ಹಂತದಲ್ಲಿ ಗೆಲ್ಲಂತ ಇದೆ. ಈಗ ಯಾವುದೇ ಕಾರಣಕ್ಕೂ ಫ್ಯಾನ್ ಅಪರ ಜೋರು ಅಂತ ಹೇಳಿಕ್ಕೆ ಆಗೋದಿಲ್ಲ ಮತ್ತು ಬಿಜೆಪಿ ಸರ್ಕಾರ ಇರೋದಕ್ಕೆ ಅವರು ಗೆಲ್ತಾರಂತ ಹೇಳಿಕ್ಕೂ ಆಗೋದಿಲ್ಲ. ಮತ್ತು ಇವೆಲ್ಲವನ್ನು ಮೀರಿ ಕಾಂಗ್ರೆಸ್ನ ಜನ ಒಲಿಸ್ತಾರೆ ಅನ್ನೋದು ಕೂಡ ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಜನರ ಮನಸ್ಸಿನಲ್ಲಿ ಏನಿದೆ ಎಂಬುದು ಈಗಾಗಲೇ ಯಾರಿಗೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಯಾಕಂದ್ರೆ ಮತದಾರ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೇ ಅಭ್ಯರ್ಥಿ ಬಂದು ಪ್ರಚಾರ ಮಾಡಿದ್ರು ಅವ್ರಿಗೆ ಸಾಕಷ್ಟು ಜನ ಸೇರ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಜೈಕಾರನೇ ಆಗ್ತಾ ಇದ್ದಾರೆ. ಆದ್ರೆ ಕೊನೆಗೆ ಯಾರು ಕೈ ಹಿಡಿತಾನೆ ಎಂಬುದು ಮಾತ್ರ ಇನ್ನೂ ನಿಗೂಢವಾಗಿದೆ. ರಾಧಾ, ನರಸಿಂಹಮೂರ್ತಿ, ಒಟ್ಟಾರೆ ಈ ಬಳ್ಳಾರಿ ಉಪಚುನಾವಣಾ ಕಣದಲ್ಲಿ ನಿರ್ಣಾಯಕ ಪಾತ್ರ ಏನಂತೀರಿ? ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳ್ತಾರಲ್ಲ, ಅದು ಏನ್ ಇರಬಹುದು ಅನಿಸ್ತದೆ ಇತ್ತೀಚಿನ ಟ್ರೆಂಡ್ ನೀವು ನೋಡಿದಾಗ? ರಾಧಾ, ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಲ್ಲ, ಇನ್ನೊಮ್ಮೆ ತಮ್ಮ ಪ್ರಶ್ನೆ ಕೇಳಿ. ನಿರ್ಣಾಯಕ ಪಾತ್ರ ಏನು ವಹಿಸಬಹುದು ಈ ಕ್ಷೇತ್ರದಾಗ ಅನಿಸ್ತೈತಿ ನಿಮ್ಗೆ ನರಸಿಂಹಮೂರ್ತಿ ಅವರ? ರಾಧಾ, ಇಲ್ಲಿ ಅಂತಂದ್ರೆ ಸಂಪೂರ್ಣವಾಗಿ ಜಾತಿಮಯವಾಗಿದೆ. ಯಾಕಂತಂದ್ರೆ ಇಲ್ಲಿ 50,000ಕ್ಕೂ ಹೆಚ್ಚು ಅಧಿಕ ಮತಗಳು ಮುಸ್ಲಿಮರಾಗಿದೆ, 30,000ಕ್ಕೂ ಹೆಚ್ಚು ಮತಗಳು ST ಜನಾಂಗ ಅಂದ್ರೆ ನಾಯಕ ಸಮುದಾಯದಾಗಿದೆ. ಇವೆರಡು ಮತವನ್ನು ಓಲೈಸಲು ಯಾವ ಅಭ್ಯರ್ಥಿ ಸಂಪೂರ್ಣ ಸ್ಥಿತಿವಂತನಾಗ್ತಾನೆ ಅವನೇ ಗೆಲುವು ನಿಶ್ಚಿತ ಅನ್ನೋದಾಗಿದೆ. ಯಾಕಂದ್ರೆ ಇತರ ಜಾತಿಗಳು ಇದ್ರೂ ಕೂಡ ಅಲ್ಲಿ ಯಾವುದೇ ಅಷ್ಟೊಂದು ಪ್ರಾಶಸ್ತ್ಯ ಬರೋದಿಲ್ಲ. ಎಲ್ಲಾ ಚುನಾವಣೆಗಳಲ್ಲಿ ನಡೆಯುವಂತೆ ಇಲ್ಲಿ ಕೂಡ ಹಣ, ಮತ, ಜಾತಿ ಸೇರಿದಂತೆ ಇವೆಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಕೊನೆಯದಾಗಿ ಒಂದೇ ಮಾತು ಹೇಳೋದಾಗ್ತದೆ, ಇಲ್ಲಿನ ಜನರು ಕೂಡ ಯಾರು
ಯಾರಿಗೆ ಹೊಳಿತಾರೆ ಅನ್ನೋದು ಕೂಡ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ರಾಮುಲು ಮಾಡಿದಂತ ಸಾಧನೆ ಏನಿದೆ ಅದು ಬಿಜೆಪಿಯಿಂದ ಮಾಡಿದಂತ ಸಾಧನೆ ಆಗಿದೆ ಅನ್ನೋಂಥ ಮಾತು ಕೂಡ ಜನ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಳೆದ ಬಾರಿ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ರು ರಾಮ್ ಪ್ರಸಾದ್ ಅವರು ಕೂಡ ಚುನಾವಣೆ ನಂತರ ಇಲ್ಲಿ ಸಾಕಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅವ್ರ ಕೈ ಹಿಡಿಯಲು ಜನ ಮುಂದಾಗಬಹುದು ಅಂತಾನೆ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಹೇಳ್ತಂದ್ರೆ ಜನ ಯಾರ ಪರ ವಹಿಸ್ತಾರೆ ಅದು ಇನ್ನೂ ನಿಗೂಢವಾಗಿದೆ. ಮತ್ತು ಯಾವುದೇ ಅಭ್ಯರ್ಥಿ ಗೆದ್ದರೂ ಕೂಡ ಕೇವಲ 100 ಗಟ್ಟಲೆ ಅಂದ್ರೆ 500ರಿಂದ 1000 ಮತಗಳಲ್ಲೇ ಗೆಲ್ಲಬಹುದು. ತೀವ್ರ ಕುತೂಹಲವನ್ನು ಕೆಳಿಸಿದ ಕಣ ಸಂಪೂರ್ಣ ಕ್ಲಿಷ್ಟಕರವಾಗಿದೆ. ಯಾಕೆ ಯಾವ ಅಭ್ಯರ್ಥಿ ಗೆಲ್ಲುತ್ತಾನೆ ಅನ್ನೋದು ಇನ್ನೂವರೆಗೂ ಸ್ಪಷ್ಟವಾಗಿ ಯಾರಿಗೂ ಹೇಳಿಕೆ ಆಗೋದಿಲ್ಲ. ರಾಧಾ, ಓಕೆ, ಧನ್ಯವಾದ ರೀ ನರಸಿಂಹಮೂರ್ತಿ ಅವರ. ಒಟ್ಟ ಬಳ್ಳಾರಿ ಉಪಚುನಾವಣಾ ಕಣದಾಗ ಏನು ಬಹಿರಂಗ ಪ್ರಚಾರ ಇತ್ತು ಅದು ಇವತ್ತು ಮುಕ್ತಾಯ ಆಗೈತಿ. ನೀವೀಗ ನೋಡಬಹುದು ಅಲ್ಲಿ ಹೇಮಾಮಾಲಿನಿ ಅವರು ಬಂದಿದ್ರು ಬಿಜೆಪಿ ಪರವಾಗಿ ಪ್ರಚಾರ ಮಾಡಕ್ಕೆ, ಇನ್ನೊಂದು ಕಡೆ ಶ್ರೀರಾಮುಲು ಪರವಾಗಿ ಪ್ರಚಾರ ಮಾಡಕ್ಕೆ ಜಮೀರ್ ಅಹಮದ್ ಬಂದಿದ್ರು. ಒಟ್ಟಾರೆ ಎಲ್ಲ ಪಕ್ಷದ ಘಟಾನುಘಟಿಗಳು ಬಂದು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ರಿ ಅಂತ ಹೇಳಿ ಬಳ್ಳಾರಿಯಲ್ಲಿ ಹೇಳಿ ಹೋಗ್ಯಾರ. ಆದ್ರೆ ಮತದಾರ ಏನು ಮಾಡ್ತಾನ, ಅವ ನಡಿ ಏನು ಅನ್ನೋದು ಇನ್ನೂ ಮಟ್ಟ ನಿಗೂಢ ಆಗಿ ಉಳಿದೈತಿ. ವರದಕ್ಷಿಣೆ ಕೊಡಲಿಲ್ಲ ಅಂತ ಹೇಳಿ 1 ತಿಂಗಳ ಹಿಂದಷ್ಟ ಲಗ್ನ ಆದ ಹೆಣ್ಮಗಳನ್ನ ಗೋಳ್ ಹೊಯ್ಕೊಂಡು ಅಕ್ಕಿಗ ಕಿರುಕುಳ ನೀಡಿ ದವಾಖಾನಿಗ ಸೇರು ಹಂಗೆ ಮಾಡಿದ ಘಟನಾ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕಿನ ಹಂಸನೂರು ಗ್ರಾಮದಾಗ ನಡೆದೈತಿ. ಕಿರುಕುಳಕ್ಕೆ ಒಳಗಾದ ಹೆಣ್ಮಗಳು ಶಾಂತಾ ತವ್ರ ಮನೆಯವರು ತಮ್ಮ ಮಗಳಿಗ ನ್ಯಾಯ ಕೊಡಿಸ್ರಿ ಅಂತ ಈಗ ಪೊಲೀಸ್ ಠಾಣೆ ಮೆಟ್ಲಾರ. ಅಲ್ಲ ಇವ್ನ ಹಿಂಗ್ ಮೈ ತುಂಬಾ ಗಾಯ ಮಾಡ್ಕೊಂಡಿರೋ ಈ ಹೆಣ್ಮಗಳು ಯಾರಂತೀರೇನು? ಈಕಿ ಗದಗ ಜಿಲ್ಲಾ ರೋಣ ತಾಲೂಕಿನ ಹನಗಂಡಿ ಗ್ರಾಮದ ಹಾವರಾಣಿ ಕುಟುಂಬದ ಹೆಣ್ಮಗಳು. ಕಳೆದ ತಿಂಗಳಷ್ಟ ಈಕಿನ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕಿನ ಹಂಸನೂರು ಗ್ರಾಮದ ಮಂಜುನಾಥ್ ಮುಚ್ಚಳಗುಡ್ಡ ಅನ್ನೋ ಅವಂಗ ಸಾಮೂಹಿಕ ವಿವಾಹದಾಗ ಲಗ್ನ ಮಾಡ್ಕೊಟ್ಟಿದ್ರು. ಆದ್ರ ಮದುವೆಯಾಗಿ 1 ತಿಂಗಳಕ್ಕ ಗಂಡನ ಮನೆಯವರು ವರದಕ್ಷಿಣೆ ಕಿರುಕುಳ ನೀಡಕ ಶುರು ಮಾಡ್ಯಾರ. ಮನೆಯಾಗಿದ್ದಾಗ ಹೊರಗೆ ಹೋದಾಗ ಬಂದಾಗ ಹಿಂಗ ಎಲ್ಲೇ ಹೋದ್ರು ಅತ್ತಿ ಮಾವ ಗಂಡ ಎಲ್ಲರೂ ಸೇರಿ ಕಿರುಕುಳ ನೀಡ್ತಾರ ಅಂತ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಾರ. ಕಳೆದ 4 ದಿನದ ಹಿಂದ ಆಕಿ ಗಂಡ ಮತ್ತು ಅವನ್ ಗೆಳೆಯ ಸೇರಿ ಈಕಿ ಮೈಯೆಲ್ಲ ಹರ್ಕೊಂಡ ಗಾಯ ಮಾಡ್ಯಾರ. ಮತ್ ಮನೆಯಲ್ಲಿ ಹೊಡಿದು ಬಡಿದು ದೇವಸ್ಥಾನಕ್ಕೆ ಹೋದ್ಮೇಲೆ ತವ್ರ ಮನೆಗೆ ಕಳಿಸಿದ್ರು. ಹೋದ್ಮೇಲೆ ನಮ್ಮಪ್ಪ ಅವನ ಮುಂದೆ ಬುದ್ಧಿ ಇಟ್ಟು ಹೇಳಿದೆ, ಕುಡಿತಾನ ಈ ತರ ಮಾಡ್ತಾನ ಅಂತ ಹೇಳಿದೆ. ನಂದ ನಿಮ್ಮಪ್ಪ ಅಮ್ಮನ ಮುಂದೆ ಹಿಂಗ್ ಹೇಳಿದೆ, ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ, ಹಂಗ್ ಮಾಡಿದೆ ಅಂತೇಳಿ ಹೊಡಿದು ಬಡಿದು ಮಾಡಿದ. ಮತ್ತೆ 4 ಮಂದಿ ಗಂಡ್ಮಕ್ಳನ್ನ ಕರ್ಕೊಂಡ್ಬಂದು ತಾನು ಕುಡಿದು ಹೊಡಿದು ಆ ತರ ಮಾಡಿಸಿದ ಅವ್ರ ಕೈಲಿ. ಇನ್ನು ಶಾಂತಾ ಕುಟುಂಬದ ಸದಸ್ಯರು ಹೇಳೋ ಪ್ರಕಾರ ಲಗ್ನ ಆಗೋ ಟೈಮ್ನಾಗ 15,000 ವರದಕ್ಷಿಣೆ ಕೇಳಿದ್ರಂತ. ಇವರು 10,000 ಕೊಟ್ಟಿದ್ರಂತ. ಆದ್ರ 5,000 ರೂಪಾಯಿ ಇನ್ನೂ ಕೊಡಬೇಕಾಗಿತ್ತ. ಆದ್ರ ಇದಕ್ಕ 1 ತಿಂಗಳದಾಗ ತಮ್ಮ ಮಗಳಿಗೆ ಪೀಡಿಸ್ಯಾರ ಅಂತಾರ. ಅಲ್ದ ಆಕಿಗೆ ಎಲ್ಲಿ ಬೇಕಲ್ಲಿ ಗಾಯ ಮಾಡ್ಯಾರ. ಹಿಂಗಾಗಿ ತಮ್ಮ ಮಗಳಿಗೆ ಅನ್ಯಾಯ ಆಗೈತಿ. ಆದಷ್ಟು ಲಗುನ ಆಕಿ ಗಂಡ ಅತ್ತಿ ಮಾವಾಗ ಶಿಕ್ಷೆ ಕೊಡ್ಬೇಕಂತ ಶಾಂತಾ ಮನೆಯವರು ಒತ್ತಾಯ ಮಾಡ್ಯಾರ. ವರದಕ್ಷಿಣೆ 15-20,000 ಮಾತಾಡಿದ್ವಿ. 15,000 ರಾಮುಲ್ ಲಗ್ನದಾಗ 15,000 ಕೊಟ್ಟು, ಇನ್ನು 5,000 ಕೊಡಲಿಲ್ಲ. ಅದರ ಕಿರುಕುಳ ಎಬ್ಬಿಸಿ ತೊಂದರೆ ಕೊಟ್ಟ. ಮಗಳ ಕರ್ಕೊಂಡು ಸೆರೆ ಅಂಗಡಿಗೆ ಹೋಗಿ ದೂರ ಕುಂದಿರಿಸಿ ಸೆರೆ ಕುಡ್ದು ಬಂದು ಮತ್ತೆ ನನ್ನ ಮಗಳಿಗೆ ಚಿತ್ರ ಹಿಂಸೆ ಮಾಡಿದ. ಈ ಕೇಸಿಗೆ ಸಂಬಂಧಪಟ್ಟಂಗ ಗುಳೇದ್ಗುಡ್ಡ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ತಗೊಂಡು ವಿಚಾರಣೆ ನಡೆಸ್ಯಾರ. ಒಟ್ನಾಗ ಲಗ್ನಾದ 1 ತಿಂಗಳದಾಗ ವರದಕ್ಷಿಣೆ ಕಿರುಕುಳ ಕೊಡಾಕ ಮುಂದಾದವರಿಗೆ ಆದಷ್ಟು ಲಗುನ ಶಿಕ್ಷಾ ಕೊಡಿಸಿದ್ರ ಶಾಂತಾಗ ನ್ಯಾಯ ಸಿಕ್ಕಂಗಾಕೇತಿ. ಮಲ್ಲಿಕಾರ್ಜುನ್ ಹೊಸ್ಮನಿ, ಸುವರ್ಣ ನ್ಯೂಸ್ 24/7, ಬಾಗಲಕೋಟೆ. ಸುದ್ದಿ ಇನ್ನಾವ, ಅದಕ್ಕೂ ಮೊದಲು ಒಂದು ವಿರಾಮ ತಗೊಂಡ್ ಬರ್ರಿ.